ಬಸವಣ್ಣ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿಯೇ ಇಲ್ಲ ಎಂದು ಹೇಳಿದ್ದಾರೆ. ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಮಾಡಿಲ್ಲ. ಕೆಲವು ಕಂಪನಿಗಳು ಅದನ್ನು ತಯಾರು ಮಾಡಿಕೊಂಡಿವೆ. ಬಸವಣ್ಣನವರು ಹಿಂದೂ ಸಮಾಜದಲ್ಲಿ ಇರುವ ಮೌಢ್ಯಗಳ ವಿರುದ್ಧ ಹೋರಾಡಿದ್ದಾರೆಯೇ ಹೊರತು ಲಿಂಗಾಯತ ಧರ್ಮವನ್ನು ಸ್ಥಾಪನೆಯೇ ಮಾಡಿಲ್ಲ ಎಂದು ಹೇಳುವ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೊಸ ಚರ್ಚೆಯೊಂದನ್ನು ಹುಟ್ಟುಹಾಕಿದ್ದಾರೆ. ತಯಾರು ಮಾಡ್ಕೊಂಡವ್ರು ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಅವ್ರ ಕರ್ಮ ಸ್ಥಾಪನೆ ಮಾಡಿ. ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿಯಲ್ಲಿ ಪಂಚಮಸಾಲಿ ಮೀಸಲಾತಿ 8ನೇ ಹಂತದ ಹೋರಾಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೆಲವು ಮಠಾಧೀಶರು ವೀರಶೈವ ಲಿಂಗಾಯತ ಎಂದು ಜಾತಿಗಣತಿಯಲ್ಲಿ ಉಲ್ಲೇಖಿಸುವಂತೆ ಹೇಳುತ್ತಿದ್ದಾರೆ. ಆದರೆ ಎಲ್ಲಿಯವರೆಗೆ ಕೇಂದ್ರ ಸರ್ಕಾರ ವೀರಶೈವ ಲಿಂಗಾಯತ ಎಂದು ಅಧಿಕೃತವಾಗಿ ಘೋಷಣೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಈ ರೀತಿ ನಾವು ಬರೆಸಿದರೆ ಯಾವುದೇ ಅರ್ಥವಿಲ್ಲ. ಕೆಲವು ಮೂರ್ಖರು ಲಿಂಗಾಯತ ಸಮುದಾಯವನ್ನು ತಪ್ಪು ದಾರಿಗೆ ಎಳೆಯುವುದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ ಎಂದು ಯತ್ನಾಳ್ ಹರಿಹಾಯ್ದರು. ಧರ್ಮ ಎಂದಲ್ಲಿ ಹಿಂದೂ ಎಂದೇ ಬರೆಸಬೇಕು. ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಏನಿದೆಯೋ ಅದನ್ನು ಬರೆಸಬೇಕು. ಸರ್ಕಾರದ ಮೀಸಲಾತಿಯಲ್ಲಿ ವೀರಶೈವ ಲಿಂಗಾಯತ ಎಂಬುದೇ ಇಲ್ಲ. 6 ಧರ್ಮಕ್ಕೆ ಮಾತ್ರ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಧರ್ಮ ಎಂದು ಘೋಷಿಸದಿರುವುದನ್ನು ಸೇರಿಸಿ ಭವಿಷ್ಯದ ನಮ್ಮ ಮಕ್ಕಳನ್ನು ಕೊಲೆ ಮಾಡುತ್ತಿದ್ದಾರೆ ಎಂದು ಅವರು ಕಿಡಿಕಾರಿದರು. 2A ಮೀಸಲಾತಿ ನಿರಂತರವಾಗಿ ನಡೆಯುತ್ತದೆ. ಸುಪ್ರೀಂ ಕೋರ್ಟ್ನಲ್ಲಿ 2C 2D ಎಂಬ ವಿಚಾರಣೆ ನಡೆಯುತ್ತಿದೆ. ವೀರಶೈವ ಲಿಂಗಾಯತ ಎಂದು ಬರೆಸಿದರೆ ಮೀಸಲಾತಿ ಸಿಗುವುದಿಲ್ಲ. ಹಿಂದೂ ಲಿಂಗಾಯತ ಪಂಚಮಸಾಲಿ ಎಂದು ಬರೆಸಿದರೆ ಮೀಸಲಾತಿ ಸಿಗುತ್ತದೆ. ಕೆಲವು ಲಿಂಗಾಯತರು 2ಎದಲ್ಲಿ ಸೇರಿದ್ದಾರೆ. ಸರ್ಕಾರದಲ್ಲಿ ಮೀಸಲಾತಿಗೆ ಸೇರಿದವರು ಹಿಂದೂ ಎಂದು ಉಲ್ಲೇಖಿಸಿ ತಮ್ಮ ಉಪಜಾತಿಯನ್ನು ಬರೆಸಿದ್ದಾರೆ. ವೀರಶೈವ ಲಿಂಗಾಯತವನ್ನು ಧರ್ಮ ಅಂತ ಕೇಂದ್ರ ಸರ್ಕಾರ ಅನುಮೋದನೆಯೇ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕೃತವಾದಂತಹ ಘೋಷಣೆ ಮಾಡುವುದಿಲ್ಲ. ಅಲ್ಲಿವರೆಗೆ ವೀರಶೈವ ಲಿಂಗಾಯತ ಪರಿಸ್ಥಿತಿ ಏನು ಆಗ್ತಿದೆ. ಮೂರ್ಖರು ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯವನ್ನು ವೀರಶೈವ ಸಮುದಾಯವನ್ನು ತಪ್ಪಾಗಿ ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರೆಸಬೇಕು. ಜಾತಿ ಅಂದಲ್ಲಿ ಲಿಂಗಾಯತರ ಬರ್ಸಲಿ ವೀರಶೈವರ ಬರ್ಸಲಿ ಎಂಬ ಉಪಜಾತಿಯಲ್ಲಿ ಅದನ್ನು ಬರ್ಸಲಿ. ಸರ್ಕಾರಿ ಯಾವುದೇ ಒಂದು ಇದರಾಗ ರಿಸರ್ವೇಷನ್ದಾಗ ಲಿಂಗಾಯತ ವೀರಶೈವ ಅನ್ನೋದೇ ಇಲ್ಲ. 6 ಧರ್ಮಗಳಿಗೆ ಸಂವಿಧಾನದಲ್ಲಿ ಅವಕಾಶ ಇದೆ. ಈ ಧರ್ಮ ಅಂತ ಹೇಳಿ ಡಿಕ್ಲೇರ್ ಆಗಲಾರಂಥದ್ದನ್ನು ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಬಳಿ ಮಾಡಬೇಕು. ನಮ್ಮ ಸಾರ್ಥಕ ಬಸವಣ್ಣದಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ. ಬಸವಣ್ಣ ಇವರು ತಯಾರು ಮಾಡ್ಕೊಂಡವ್ರು ಕಂಪನಿಗಳು. ಬಸವಣ್ಣವ್ರದ್ದು ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಅವ್ರ ಕರ್ಮ ಸ್ಥಾಪನೆ ಮಾಡಿ. ಸರ್ ಈಗ ನಿನ್ನೆ ಸರ ಎತ್ತಳ ಸರ್ ಈಗ ಅಪ್ಲಿಕೇಶನ್ ಈಗಪ್ಪ ಇನ್ನೊಂದು ಇಂಪಾರ್ಟೆಂಟ್ ಪುರಸ್ಕಾರ ಮಾಡಬೇಕಾಗಿತ್ತು. ಈಗಾಗಲೇ ಏನು ಸಿದ್ದರಾಮಯ್ಯ ಉಳಿದ ಸಮಾಜಗಳಿಗೆ ಸರ್ ಎತ್ತ ಸರ್ ನಿನ್ನೆ ಕಾಶ್ಯಪ್ನವ್ರು ನೇರವಾಗಿ ಏನು ಹೇಳ್ತಾರೆ, ನಾವು ವೀರಶೈವ ಲಿಂಗಾಯತರು ಎಲ್ಲ ಜಾತಿಗಳು ನಾವು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಒಬ್ಬರೇ ಇರಬೇಕು. ಕೆಲವೊಬ್ರು ಜಾತಿ ಹೊಡೆಯುವಂಥ ಕೆಲಸ ಮಾಡತ್ತಾರ. ಬೆಳಗಾವದಾಗ ಸಮಾವೇಶ ಮಾಡ್ತಾರ, ಬೆಂಗಳೂರಿನಾಗ ಸಮಾವೇಶ ಮಾಡ್ತಾರ. ಅವರಿಗೆ ರಿಸರ್ವೇಷನ್ ಕೊಟ್ಟು ಕಾಂಟ್ರಾಕ್ಟ್ ಒಳಗೆ ರಿಸರ್ವೇಷನ್ ಕೊಟ್ಟು ಎಲ್ಲ ಆಫೀಸರ್ಗಳನ್ನ ಮುಸ್ಲಿಂ ಮುಖ್ಯಮಂತ್ರಿ ಕಚೇರಿ ಒಳಗೆ 4-5 ಮಂದಿ ಸರ್ ಈಗ ಪಂಚಮಸಾಲಿ ಹೋರಾಟವನ್ನು ಹತ್ತಿಕ್ಕೋಸ್ಕರ ವೀರಶೈವ ಲಿಂಗಾಯತರು ಮುಂದೆ ಬಂದಿದ್ದಾರೆ. ಅಂದ್ರೆ ಸಮಾವೇಶ ಮಾಡ್ತಾ ಇದ್ದಾರೆ. ಹಿಂದೂ ಅನ್ನುವಂಥ ಅಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಏನಂತಂದ್ರೆ
ನಾವು ಲಿಂಗಾಯತರು ಪ್ರತ್ಯೇಕ ಧರ್ಮ ಮಾಡ್ತೀವಿ ಅಂತ ಕೈ ಸುಟ್ಕೊಂಡ್ರು. ಈಗ ಮತ್ತೆ ಹೊಳ್ಳಿ ಅದನ್ನೇ ಮಾಡ್ತಾ ಇದ್ದಾರೆ. ಏನಂತಂದ್ರೆ ಪ್ರತ್ಯೇಕ ಧರ್ಮ ಆಗಬೇಕು, ನಾವು ಪ್ರತ್ಯೇಕ ಧರ್ಮದ ಹಿಂದೂ ಲಿಂಗಾಯತ ಬರ್ಸಿದ್ರೆ ನಮಗೆ ಧರ್ಮ ಸಿಗತ್ತೆ ಅನ್ನುವಂಥ ಪ್ರಚಾರಗಳು ನಡೆದಾವ. ಹಿಂದೂ ಬರ್ಸ್ಬೇಡ್ರಿ, ಈ ಸಲ ಪೂರ್ತಿ ಸಾಪ್ ಆಗ್ತಾರೆ. ಹಿಂದೂ ಬರ್ಸ್ಬೇಡ್ರಿ, ವೀರಶೈವ ಅಂತ ಬರ್ಸ್ರಿ. ನಾವಂತರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತೆ, ಲಿಂಗಾಯತ ಅಂದ್ರೆ ಸಿಗುವುದು, ಲಿಂಗಾಯತ ಜಾತಿ ಅಂತ ಕನ್ಸಿಡರ್ ಸಿಗುವುದು. ಸರ್, ಹಿಂದೂ ಲಿಂಗಾಯತ ಪರಿಸರ ಧರ್ಮದ ಹೋರಾಟಕ್ಕೆ ಹಿನ್ನಡೆ ಆಗುತ್ತೆ ಸರ್. ಈಗೇನ ಹಿಂದೂ ಲಿಂಗಾಯತ ಜಾತಿ ಹಿಂದೂ ಲಿಂಗಾಯತ ಪರಿಸರ ಏನು ಹೋರಾಟ ಅದಕ್ಕೇನು ಹಿನ್ನಡೆ ಯಾವ ಇದೆ ಸರ್? ಇದು ಏನಿದು ಲಿಂಗಾಯತ ಧರ್ಮದ ಹೆಂಗೆ ನಡೆಯುತ್ತೆ ಸರ್? ಇದು ಲಿಂಗಾಯತ ಅಥವಾ ಬೇರೆ ಧರ್ಮದ ಏನು ಹೋರಾಟ ನಡೆಯುತ್ತಲ್ಲ, ಇದಕ್ಕೇನು ಹಿನ್ನಡೆ ಆಕತ್ತೆ ಏನಂತ ಸರ್? ನೋಡ್ರಿ, ಈಗ ಎಲ್ಲರೂ ತಗೊಂಡಿದ್ದು ಹಿಂದೂ ಧರ್ಮದ ಹೆಸರಿನಿಂದ ಅವ್ರಿಗೆ ಅತಿ ಸೇರ್ಸಾರೆ. ಕೆಲವೊಂದು ಲಿಂಗಾಯತ ಟೂದಾಗ ಹೋಗ್ಯಾರ. ಅವ್ರು ಏನಂತ ಹೇಳ್ಯಾರಲ್ಲಿ, ಲಿಂಗಾಯತ ಅಂತ ಹೇಳಿಲ್ಲ, ವೀರಶೈವ ಉಪಯೋಗ ಮಾಡಿಲ್ಲ, ಹಿಂದೂ ತಮ್ಮ ಒಬ್ಬ ಜಾತಿ ಹೇಳ್ಯಾರ. ಲಿಂಗಾಯತ ವೀರಶೈವ ಐತಲ್ಲ, ಹಿಂದೂ ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಎಲ್ಲಿವರೆಗೆ 6 ಧರ್ಮ ಅದಾವ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರೆ ಅದು ತಿರಸ್ಕೃತ. ಸರ್, ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು ಸರ್. ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು. ಲಿಂಗಾಯತರು ಯಾರು ಅದ್ರ ಬಗ್ಗೆ ನಿನ್ನೆ ಒಕ್ಕಲಿಗರ ಮೀಟಿಂಗ್ ಇತ್ತು. ಲಿಂಗಾಯತ ಸಮಾಜದವ್ರು ಯಾರು ಹೋಗೇ ಇಲ್ಲ. ಒಕ್ಕಲಿಗರು ಅವ್ರು ಬೇರೆ ಅಲ್ಲ, ನಾವು ಲಿಂಗಾಯತರು ಬೇರೆ. ಸರ್, ಈಗ ದಸರಾ ಉದ್ಘಾಟನೆ ವಿಚಾರ ಭಾನು ಮುಸ್ತಾಕ್ ಅವ್ರದ್ದು ಅರ್ಜಿ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಸರ್. ರಾಯಚೂರು 50% ಹೆಚ್ಚು ಎಸ್.ಸಿ. ಎಸ್.ಟಿ. ಜನರು ದಲಿತರು ರಾಯಚೂರು ಅಲ್ಲಿ 70-80 ಜನ ಮತ್ತೂರು ಅಲ್ಲಿ ಒಂದು ಲಿಂಗಾಯತರು ಮನೆ ಅದು 20 ಸಾವಿರ ಅದು ಏನು ನಾಲ್ಕು ಅಲ್ಲ. ಸಿದ್ದರಾಮಯ್ಯನವರೇನು ಹಿಂದೂ ಗಿಡಾಪುರ ಇದರ ಪರಿಣಾಮ ಇವತ್ತು ಜನ ತೋರಿಸ್ಕೊಡ್ಲಾಗತ್ತೆ. ನಮ್ಗೆ ಹಿಂದೂ ಬೇಕಾಗೈತಿ, ಹಿಂದುತ್ವ ಬೇಕಾಗೈತಿ, ಹೊರತು ಜಾತಿ ಮೇಲೆ ಹೊಡೆಯುವಂಥವ್ರು ಬೇಕಾಗಿಲ್ಲ ಅಂತ ಸಂದೇಶ ಆನ್ಸರ್ ಸರ್, ಈಗ ಸರ್ ದಸರಾ ಉದ್ಘಾಟನೆ ವಿಚಾರ ಸರ್. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ.